ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೊತೆ ಆತ್ಮೀಯರೇ, ಈಗ ನಿಮ್ಗೆ ನಮ್ಮ ಲೇಖಕಿಯರ ಸಮ್ಮೇಳನ ಬೆಂಗಳೂರಲ್ಲಿ ನಡೆದಿದ್ದನ್ನು ನಿಮ್ಮೊಂದಿಗೆ ವರದಿನೂ ಮಾಡಿದ್ದೀವಿ, ಚರ್ಚೆನೂ ಮಾಡಿದ್ದೀವಿ. ಏನೇನು ಅಲ್ಲಿ ಡಿಸ್ಕಷನ್ ಆದವು ಅನ್ನೋಲ್ಲೇ ಅದರ ಅಧ್ಯಕ್ಷರು ಏನು ಮಾತಾಡಿದರು ಅನ್ನುವಂಥದ್ದು. ಈ ಒಂದು ಸಮ್ಮೇಳನದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ, ಹೆಣ್ಣುಮಕ್ಕಳ ಸಮಸ್ಯೆ ಬಗ್ಗೆ, ಅವ್ರ ಮೇಲೆ ಆಗುತ್ತಿರೋ ದೌರ್ಜನ್ಯದ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ. ಅದ್ರ ಜೊತೆಗೆ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಭಾಳ ಮಹತ್ವದ್ದು 8 ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಮಹಿಳೆಯರ ಮೇಲೆ ಆಗುತ್ತಿರೋ ದಾಳಿಗಳ ಬಗ್ಗೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದ್ರ ಬಗ್ಗೆ. ಅದರಲ್ಲೂ ಭಾಳ ಪ್ರಮುಖವಾದದ್ದು ಏನಪ್ಪ ಅಂದ್ರೆ ಸೌಜನ್ಯ ಕೊಲೆ ಕೇಸನ್ನು. ಯಾಕಂದರೆ ಧರ್ಮಸ್ಥಳದಲ್ಲಿ ನಡೆದಂಥ ಇದೊಂದು ಇವತ್ತಿಗೂ ಯಾರು ಮಾಡಿದವರು, ದೌರ್ಜನ್ಯ ಸಿಗದವರು ಯಾರು, CBI ತನಿಖೆ ಮಾಡಿದರೂ ಅಲ್ಲಿ ಸಿಗ್ತಾ ಇಲ್ಲ. ಪೊಲೀಸರಿಗಂತೂ ಸಿಕ್ಕೇ ಇಲ್ಲ, ಸಿಗೋದು ಇಲ್ಲ. ಯಾರವರು, ಯಾರನ್ನೂ ಸಂತೋಷವಂತದ್ದು ಇವರಪ್ಪ ತೋರಿಸೋ ಪ್ರಯತ್ನ ಮಾಡಿದರು. ಅದರಿಂದ ಇದ್ದಂಥವ್ರು ಯಾರು, ಎಲ್ಲಿವರೆಗೆ ಹೋರಾಟ ಮಾಡ್ತಾ ಇವತ್ತು ನೇರವಾಗಿ ಹೋರಾಟ ಹೇಳಿದಂಥ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ರವಿ ಪ್ರಸನ್ನವರಾಗಿರ್ಬೋದು, ಅನೇಕ ಹೋರಾಟಗಾರಿದ್ದಾರಲ್ಲ. ಅಲ್ಲಿಯ ಮುಖ್ಯ ಒಂದು ವ್ಯಕ್ತಿಗೆ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ನಾವೇನಾದರೂ ಮಾತಾಡಿದ್ರು ಅದು ಸ್ಟೇ ತರುವಂಥ ಪ್ರಯತ್ನ ಆ ವ್ಯಕ್ತಿಗಳು ಮಾಡಿದ್ದಾರೆ. ಹೀಗಾಗಿ ಅವ್ರ ಹೆಸರನ್ನು ಬಿಟ್ಟು ಬೇರೆ ಒಂದು ಹೆಸರು ಹೇಳುವಂಥ ಪ್ರಸಂಗ ಇವತ್ತು ಬಂದಿದೆ. ನಮ್ಮ ನ್ಯಾಯಾಂಗಕ್ಕೂ ಇದು ಸತ್ಯ ಮಾತಾಡೋದು ಬೇಡವಾ, ಅಥವಾ ಇನ್ನೊಬ್ರು ಅಪಮಾನ ಆಗ್ತದನ, ಮಾನಹಾನಿ ಆಗ್ತದನ? ಅದು ಯಾವುದೇ ಒಂದು ಸಿಂಪಲ್ ಅದಲ್ಲ. ಈಗ ಮಾಡಬೇಕಾಗಿದ್ದು CBI ತನಿಖೆ ಮಾಡಿದ್ದು, ಹೊರಡಿದ್ರೆ ನಮ್ಮ ಬೇಡಿಕೆ ಏನಿದೆ ಎಲ್ಲರದು. ಅದರಲ್ಲೂ ಸೌಜನ್ಯ ಕೊಲೆ ಮರು ತನಿಖೆ ಆಗ್ರಹ ಮಾಡಿದಾರೆ ನಮ್ಮ ಹೆಣ್ಮಕ್ಕಳು. ನಮ್ಮ ನಮ್ಮ ಹೆಣ್ಮಕ್ಕಳು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದು ನೀವು ಇನ್ನೊಮ್ಮೆ ಯಾಕೆ ಮಾಡಬಾರ್ದು, ಹೈಕೋರ್ಟ್ ಇದನ್ನು ತನಿಖೆಗೆ ಯಾಕೆ ಆದೇಶಗಳು ಬರೋದು, ಇನ್ನೊಮ್ಮೆ ಆಗಲಿ. ಅವ್ರು ಬೇಡ್ತಾ ಇರೋದು ಅಷ್ಟೇ. ಅವರು ಇಲ್ಲ ಅದರಲ್ಲಿ ಇಲ್ಲದ ಮತ್ತು ಅವರು ಅದನ್ನು ನೇಮಶ್ರೀ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ ಏನು ಮಲಗಿದೆ ಏನಪ್ಪ ಅನ್ನುವಷ್ಟು ಮಟ್ಟಿಗೆ ಅವರು ಹೇಳ್ತಾ ಇದ್ದಾರೆ. ತನಿಖೆಗೆ ಆದೇಶ ಮಾಡಿರಿ. ಪಾಪ ಹೆಣ್ಮಗಳು ಎಂಥ ದೌರ್ಜನ್ಯ ನಡೀತಾ, ಹೆಣ್ಮಗಳು ಮಗುವಿನ ಮೇಲೆ, 17 ವರ್ಷದ ಹುಡುಗಿ ಮೇಲೆ ಅವ್ರು ಸಾಕಷ್ಟು ವೈರಲ್ಲೂ ಆಗಿದೆ. ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗಿದಾವೆ. ಅವು ಮರು ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದರೆ ಅಲ್ಲಿಯ ಅನೇಕ ವಿಷಯಗಳ ಮೇಲೆ ಸಂಶಯ ಪಡುವಂಥ ವಿಷಯ ಇದೆ. ಹೌದು, ಇದು ಆಗ್ಬೇಕಾಗಿತ್ತು, ಇದಾಕಿಲ್ಲ ಅಂತೀರ. ವಿಶೇಷವಾಗಿ ಈ ಸೌಜನ್ಯ ವಿರೋಧಿ ಜನನೂ ಇದ್ದಾರಿಲ್ಲ ಅಂತಲ್ಲ, ಅವ್ರೇನೋ ಮತ್ತೊಂದು ವಾದ ಮಾಡ್ತಿರ್ತಾರೆ. ಮಾಡಲಿ, ಅವ್ರದ್ದು ವಾದ ಸರಿ ಐತೋ, ಇವರ ವಾದ ಸರಿ ಐತೋ, ಇವರ ಸಾಕ್ಷ್ಯಾಧಾರಗಳು ಇವ್ರು ಸರಿ ಇದಾವೆ, ಒಂದು ತನಿಖೆ ಆಗಲಿ ಅಂತ. ಅದನ್ನು ಇವತ್ತು ಸ್ಪಷ್ಟವಾಗಿ ಹೆಣ್ಮಕ್ಳು ಹೇಳಿದಾರೆ. ನೀವು ಇದ್ದಂಥವ್ರ ಯಾವುದೇ ಪ್ರಸಂಗದಲ್ಲೂ ದಯವಿಟ್ಟು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ, ತನಿಖೆ ಮಾಡಿಸ್ರಿ ಅಂತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆನೂ ಅವ್ರು ಟೀಕೆ ಮಾಡಿದ್ದಾರೆ. ಅವತ್ತು ನಿರ್ಣಯ ತೆಗೆದುಕೊಳ್ಳೋರು ಯಾಕೆ ರೀ ಹೆಣ್ಮಕ್ಳನ್ನ ಯಾಕೆ ಗುರಿ ಮಾಡ್ತಾಯಿದ್ರಿ ನೀವು? ಆ ಗಂಡ ಯಾರು ಮಾಡ್ತಾರೆ ಅವ್ರ ಬಗ್ಗೆ ನೀವು ಯಾಕೆ ಇನ್ನೂ ತನಿಖೆ ಮಾಡ್ತಾರೆ, ಅವ್ರು ಶಿಕ್ಷೆ ಯಾಕೆ ಕೊಡಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಲೇಖಕಿಯರೆಲ್ಲ. ಹೆಣ್ಣಿನ ಆಟಿಕೆ ವಸ್ತುನ ನೀವು ಬೇಗ ಬಳಸಿ ಎಸೆಯೋದಕ್ಕಾಗಿ ಅವ್ರ ಮೇಲೆ ಏನೋ ಆರೋಪ ಮಾಡ್ತೀರಿ, ಏನೆಲ್ಲ ಅಂತೀರಿ. ಅವರಿಗೆ ಯಾವುದೇ ರೀತಿಯ ಒಂದು ನಮ್ಮಲ್ಲಿ ನಾವು ಸ್ವಂತ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ, ಏನೆಲ್ಲ ಹೇಳ್ತೀವಿ, ಆದರೆ ಅಲ್ಲಿ ಎಲ್ಲ ಸಿಕ್ಕಿದಾವಂತ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಕೇಳ್ತದೆ. ಯಾವ ಹೆಣ್ಣುಮಗಳು ತನ್ನ ಗಂಡನ ಎದುರಾಗಿ ನಿಂತು ಮಾತಾಡೋದು ಶಕ್ತಿ ಇವತ್ತದ? ಎಷ್ಟು ಜನ ಮಾತಾಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ಮನೆತನಗಳು ಮುರಿದು ಹೋಗುವಂಥ ಪ್ರಸಂಗಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ನಾವು ನಿಮಗೆ ಏನಪ್ಪ ಅಂದರೆ ನಿಮ್ಮನ್ನು ನಾವು ಒಂದು ಏನೋ ನಿಮ್ಮ ಅಧಿಕಾರ ಕಸ್ಕೋಬೇಕಂತಿಲ್ಲ, ಆದರೆ ನಮ್ಮ ಅಧಿಕಾರ ನಮ್ಮ ಶಿವ ಮಾಡಿರಿ ಅನ್ನುವಂಥ ಮಾತನ್ನು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ನಾವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಹೆಣ್ಮಕ್ಳನ್ನ ಏನು ಮಾಡ್ತಾಯಿದ್ದೀರಪ್ಪ ಅಂತಂದ್ರೆ ಇಲಿ ಹಿಡಿ ಬೋಣ ಅಂತ ಟ್ಯಾಪಿಂಗ ಯಾವುದೋ ಒಬ್ಬನ್ನ ರಾಜಕೀಯ ಹೆಣಿಬೇಕಾಗ್ಯದ, ಅವನ್ನ ಹಿಡಿಯೋ ಸಲುವಾಗಿ ಇವರು ಇಲಿ ಏನಪ್ಪ ಪಾಪ ಅವಳು ವೈಯಕ್ತಿಕ ವ್ಯಕ್ತಿತ್ವ ಅಲ್ವಾ, ಇಂಥ ಕೆಲಸ ಮಾಡಿಸೋರು ಅಪರಾಧಿಗಳು, ಈ ಹನಿ ಟ್ಯಾಪ್ ಮಾಡುವವರು ಅಪರಾಧಿಗಳು. ಯಾಕಂತಂದ್ರೆ ಇದನ್ನು ಭಾಳ ಎಚ್ಚರಿಕೆಯಿಂದ ಹೆಣ್ಮಕ್ಳು ಬಳಸ್ತಾ ಇದ್ದಾರಲ್ಲ ಈ ಒಂದು ಲೇಖಕಿಯರೆಲ್ಲ ಸಮ್ಮೇಳನದಲ್ಲ. ಅದರಲ್ಲೂ ನಮ್ಮ ಬಾನು ಮುಸ್ತಾಕ್ ಇವ್ರ ಬಗ್ಗೆ ಕೇಳಿದವರೆಲ್ಲ ಭಾಳ ಅದ್ಭುತ ರೈಟರು, ಒಳ್ಳೆಯ ರೈಟರು, ಮಹಿಳೆಯರ ಸಮಾನತೆ ಬಗ್ಗೆ ಹೋರಾಟ ಮಾಡುವಂಥವರು. ಅವರು ಲೈಂಗಿಕ ಅಭಿವ್ಯಕ್ತಿ, ಧರ್ಮ ಮತ್ತು ರಾಜಕೀಯ ಕ್ಷೇತ್ರವನ್ನು ಮುಟ್ಟಿದರೆ ನಿಮ್ಮನ್ನು ನಾವು ಶಿಕ್ಷಿಸುತ್ತೇವೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಲೈಂಗಿಕ ಸ್ವಾತಂತ್ರ್ಯ ಇಲ್ಲ, ನಾ ಹೇಳಿದಂಗೆ ಇರಬೇಕು, ನನ್ನ ಆಳಿನ ನನ್ನ ಗೊಂಬಿನ ಗಂಡು ನಡೆಸ್ಕೊಳ್ತದೆ ನಮ್ಮನ್ನು ಅಂತ ಹೇಳೋರು ಎಷ್ಟು ನೋವು ಇರಬೇಕು ಅವರಲ್ಲ. ಯಾಕೆ ನಿಮ್ಗೆ ಎಷ್ಟು ಅದರಪ್ಪ ಲೈಂಗಿಕ ಸ್ವಾತಂತ್ರ್ಯ ನಮಗಿಲ್ವಾ ಅನ್ನುವಂಥದ್ದು.
ನೀವು ಬೇಕಾದ ದುಡ್ಡು ಕೊಟ್ಟು ಏನೋ ಮಾಡ್ಕೊಂಡು ಬಂದುಬಿಡ್ತೀರಿ, ನಮಗೇನಿಲ್ಲ ಏನಪ್ಪ ನಿನ್ನ ಜೊತೆಗೆ ಬದುಕು ಮಾಡಬೇಕಾ ಅನ್ನೋದು ಅಷ್ಟು ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಸ್ವಂತ ಇಲ್ವೇನು? ಮತ್ತು ಧರ್ಮದ ವಿಷಯದಲ್ಲಿ ನಮಗೇನಿಲ್ಲೇನು ಹಕ್ಕು? ರಾಜಕೀಯವಾಗಿ ನಮ್ಗೆ ಹಕ್ಕಿಲ್ಲೇನು? ನಾವು ಆಗಬಾರ್ದ ಏನು? ದುಡ್ಡು ನೋಡಿರಲ್ಲ, ನೀವು ಸಂಘರ್ಮ ಇಟ್ಕೊಂಡಿರ್ತೀರಿ ನಿಮ್ಮಲ್ಲೇ ಗಂಡು ಜನಾಂಗದಲ್ಲ. ಆದ್ರೆ ನಮ್ಮಲ್ಲಿ ಏನಿರ್ತದೆ, ಮನೆಯಲ್ಲಿ ಬಾಂಡೆ ತಿಕ್ಕೋದು, ಬಟ್ಟೆ ಒಗೆಯೋದು, ಮಕ್ಕಳ ಸೇವೆ ಮಾಡೋದು, ಮಕ್ಕಳು ದೊಡ್ಡವ್ರು ಮಾಡೋದು, ಎಜುಕೇಷನ್ ಕೊಡಿಸೋದು, ಇದು ಬಿಟ್ಟು ಮತ್ತೇನು ಕೊಟ್ಟಿದ್ದೀರಿ ನಮಗೆ ಹಕ್ಕನ್ನು ಅಂತ ಕೇಳ್ತಾ ಇದ್ದಾರೆ. ಮತ್ತು ಅವ್ರು ಕೇಳಿದ್ರು ಸತ್ಯನೂ ಅದಿಲ್ಲ ಅಂತಲ್ಲ. ಅಲ್ಲ, ಗಂಡು 100 ಮಂದಿನ ಆಗ್ಬೋದು, 10 ಮಂದಿನ ಆಗ್ಬೋದು, ಎಷ್ಟು ಮಂದಿನ ಆಗ್ಬೋದು, ಹೆಣ್ಮಕ್ಳು ಒಬ್ಬನ ಜೊತೆ ಇರಬೇಕು, ಸಾಯೋವರೆಗೆ ಅವನ ಜೊತೆ ಹೋಗ್ಬೇಕು. ಏನೋ ಅವ್ನು ಸತ್ತರ ಅದು ಮತ್ತೆ ಏನೇನೋ ಕಂಡೀಷನ್ಗಳಲ್ಲ. ಯಾಕಪ್ಪ ನಾವು ನಿಮ್ಮ ಒಂದು ಏನಪ್ಪ ನಿಮ್ಮ ಗುಲಾಮರೇನು ನಾವು ಅಂತೇಳಿ ಬೇಡದ ಬಿಡುವಂಥದ್ದು ನಮ್ಮಲ್ಲಿ ಬರಲಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಮಾತಾಡೋದ್ರಲ್ಲೇ ಭಾಳ ಸತ್ಯಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ 3 ಕ್ಷೇತ್ರ ಮುಟ್ಟಬಾರದು ಅಂತೇಳಿ ಲಿಖಿತ ಸಂವಿಧಾನ ಆಗಿಬಿಟ್ಟದೆ ನಮ್ಮಲ್ಲಿ. ಗಂಡಿನ ವಿರುದ್ಧ ನಿಲ್ಲುವಂಗಿಲ್ಲ, ಗಂಡಿನ ವಿರುದ್ಧ ಮಾತಾಡೋಂಗಿಲ್ಲ, ಗಂಡ ಹೇಳಿದ್ದೆ ಫೈನಲ್ಲ ಅನ್ನುವಷ್ಟು ಮಟ್ಟಿಗೆ ನಮಗೆ ಅಲಿಖಿತವಾದಂಥ ಸಂವಿಧಾನ ಅದ. ಹೀಗಾಗಿ ನಾವು ಯಾರು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಮುಂದೆ ಅದೇ ಕಾಲಕ್ಕೆ ಮರ್ಯಾದೆಗಳು ಹತ್ಯೆಗಳಿಗೆ ನಾವು ಕೇಳ್ತಾ ಇದ್ದೀವಿ. ಜಾತಿಗಳ ನೆಲೆಗಟ್ಟೆ ಇನ್ನೂ ಆಗ್ತಾ ಇದ್ದಾವೆ. ಆದರೆ ಹೆಣ್ಣಿನ ತಪ್ಪನ್ನು ನಾವು ವರ್ತನೆ ಮಾಡ್ತಾ ಇದ್ದಾರೆ ಈ ಜನ. ಇಲ್ಲಿ ಪುರುಷ ಪ್ರಧಾನ ಸಮಾಜ ಅಂಥೇಳಿ ಗಂಡಿಗೆ ಇಲ್ಲೇನು ಶೀಲ, ಬರೀ ಹೆಣ್ಣಿಗೆ ಎಷ್ಟು ಶೀಲ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಜಾಗೃತಿ ಮೂಡಿಸಬೇಕಾಗಿದೆ ಇಲ್ಲ ಅಂತಲ್ಲ, ಆದರೆ ಜಾಗೃತಿ ಸಂಘರ್ಷ ಆಗಬಾರ್ದು, ತಿಳುವಳಿಕೆ ಆಗಬೇಕು ಎಲ್ಲರೂ ಅನ್ನೋದು ಅಷ್ಟೇ ಮುಖ್ಯದ. ಅದಕ್ಕಾಗಿ ಇವತ್ತು ನಾವು ನಮ್ಮ ಅಭಿಪ್ರಾಯ ಇಷ್ಟ, ಇಲ್ಲಿ ಎಲ್ಲರೂ ಶಿಕ್ಷಿತರಾಗಬೇಕು, ಶಿಕ್ಷಣ ಎಲ್ಲರೂ ಸಿಗಬೇಕು, ಎಲ್ಲರೂ ಸಮಾನವಾಗಿ ಬದುಕಬೇಕಪ್ಪ ಅಂತ. ಶಿಕ್ಷಣ ಸಿಗಲಿಲ್ಲಂತ ಆಳುವ ವರ್ಗ ಶುರು ಆಗಿಬಿಡ್ತದಂತೆ. ನಾವು ದಂಡ ಅಂತ ಗೊತ್ತಾದ್ರೆ ನಮ್ಮ ಆಳ್ಲಿಕ್ಕೆ ಶುರು ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯದ. ಹೀಗಾಗಿ ಈ ದಿಶೆಯಲ್ಲಿ ಅನೇಕ ನಮ್ಮ ಲೇಖಕಿಯರು ವಿಶೇಷವಾಗಿ ಏನಪ್ಪ ಅಂತಂದ್ರೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಕೊನೆಯ ದಿನದಲ್ಲೇ. ಅದರಲ್ಲೂ ಇವರೆಲ್ಲ ಕೂಡಿಕೊಂಡು ನಿರ್ಣಯಗಳು ತೆಗೆದುಕೊಂಡಾರೆ. ಆ ನಿರ್ಣಯಗಳು ಅತಿ ಪ್ರಮುಖವಾಗಿದ್ದೇನಪ್ಪ ಅಂದ್ರೆ ಸೌಜನ್ಯ ಕೊಲೆ ಪ್ರಕರಣ ಬಗ್ಗೆ ತನಿಖೆ ಆಗಲೇಬೇಕು, ಮೊದಲು ತನಿಖೆ. ಮತ್ತು ಹೌದು ಆಗಬೇಕು ಅದು. ಯಾಕಂತಂದ್ರೆ ಯಾರು ಇದರಿಂದಿದ್ದಾರೆ ಒಂದು ಹೊರಗೆ ಬರಲಿ ಅಂತ ಬಯಸ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರ್ತಾರೆ ಪ್ರಶ್ನೆಗಳು ಉತ್ತರ ಕೊಡುವಂಥ ಕೆಲಸ ಈ ಒಂದು ನಮ್ಮ ತನಿಖಾ ವರದಿ ಬಂದು ಗೊತ್ತಾಗುವಂಥದ್ದು. ಅದಕ್ಕೆ ನಮ್ಮ ತನಿಖೆಯನ್ನು ಯಾಕೆ ಮಾಡಿಸ್ಬಾರ್ದು ಅನ್ನೋದನ್ನು ಮಾತಾಡ್ತಿದ್ದಾರೆ. ಮತ್ತು ಆಲ್ರೆಡಿ ಈಗಾಗಲೇ ಸೌಜನ್ಯ ಕೊಲೆ ಪ್ರಕರಣ ರಾಜ್ಯ ತುಂಬ ವ್ಯಾಪಿಸದ. ಅಷ್ಟೇ ಅಲ್ಲ, ನ್ಯಾಷನಲ್ ಮಟ್ಟದಲ್ಲೂ ಚರ್ಚೆ ಜೋರು ನಡೀತಾ ಇದೆ. ದಿಲ್ಲಿಯಲ್ಲಿ ಹೋಗಿ ಸಾಕಷ್ಟು ಸ್ಟ್ರೈಕ್ ಮಾಡಿ ಬಂದರು, ಇನ್ನೆಲ್ಲ ಮಾಡಿದರು. ನಮ್ಮ ಗಿರೀಶ್ ಪಟ್ಟಣವರಾಗಿರ್ಬೋದು, ಮುರಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ದೊಡ್ಡ ಹೋರಾಟವನ್ನು ಶುರು ಮಾಡಿದ್ದಾರೆ. ಅದು ಏನಪ್ಪ ಅಂದರೆ ಏನೂ ಇಲ್ಲ, ಅವ್ರು ಬೇಡ್ತಾ ಇರೋದಿಷ್ಟ ತನಿಖೆ ಆಗಲಿ ಅಂತೇಳಿ. ಅದು ತನಿಖೆ ಆಗಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಅಪರಾಧಿಗಳು ತಪ್ಪಿಸಿಕೊಳ್ಳೆಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಅದೊಂದು ಸೌಜನ್ಯ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಭಾಳಷ್ಟು ಹೆಣ್ಣುಮಕ್ಕಳ ಮೇಲೆ, ಅದರಲ್ಲೂ ಕೆಳಜಾತಿಯ ಅಥವಾ ಕೆಳವರ್ಣೀಯ ಜಾತಿಯ ಜನರ ಹೆಣ್ಣುಮಕ್ಕಳ ಮೇಲಂತೆ ನಿರಂತರವಾಗಿ ಇಲ್ಲಿ ದಾಳಿ ಮತ್ತೊಂದು ಏನೋ ಆಗ್ತಾ ಬರ್ತಾ ಇದೆ. ಇದೆಲ್ಲ ನಿಲ್ಲಿ ಅನ್ನುವಂಥದ್ದು ಆಗ್ಯದ. ಒಂದು ಮಹಿಳೆಯನ್ನು ಶಿಕ್ಷಿಸುವುದನ್ನು ಒಂದು ಅಲಿಖಿತ ಶಾಸನ ಆದಂಗೆ ಆಗಿದೆ. ಸಮಾಜದಾಗ ಏನಪ್ಪ ಅಂದ್ರೆ ಹೆಣ್ಣುಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಹೋಗಬೇಕಷ್ಟೇ, ಬೇರೆ ಆದಿಲ್ಲ ನಾವು ಮಾಡಿದಿರಿ, ಇದು ತಪ್ಪು ಎನ್ನುವಂಥ ಒಂದು ಕಳಕಳಿ ಮನವಿಯನ್ನು ಮಾಡಿದ್ದಾರೆ ಈ ಎಲ್ಲ ಲೇಖಕಿಯರು. ಆ ಲೇಖಕಿಯರು ವಿಶೇಷವಾಗಿ ಪ್ರೇಮಾ ಭಟ್ ಅಂತೇಳಿ, ಪಾರ್ವತಿ ಐತಾಳ್ ಅಂತೇಳಿ, ಲಲಿತಮ್ಮ ಚಂದ್ರಶೇಖರ್ ಅಂತೇಳಿ, ಸಮತಾ ದೇಶಮಾನೆ ಅಂತೇಳಿ, ಇಂದಿರಾ ಶಿವಣ್ಣ ಅಂತೇಳಿ ಇವರೆಲ್ಲ ಸಮಾರೋಪದಲ್ಲಿ ಭಾಗವಹಿಸಿ ಆ ಸಂಘವನ್ನು ಅದರ ಪದಾಧಿಕಾರಿಗಳು, ಈ ಸಂಘದ ಪದಾಧಿಕಾರಿಗಳು ಸುಮಾ ಸತೀಶ, ಭಾರತಿ ಹೆಗಡೆ, ಮಂಜುಳಾ ಶಿವಾನಂದ, ಎಚ್.ಎಲ್. ಪುಷ್ಪ, ಕವಿ ಎಲ್. ಹನುಮಂತಯ್ಯ, ಲೇಖಕಿಯರಾದ ಬಾನು ಮುಸ್ತಾಕ್, ಡಾಕ್ಟರ್ ವಸುಂಧರಾ ಭೂಪತಿ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ರಾಜ್ಯ ಮುಖ್ಯ ಆಯುಕ್ತ ಪಿ.ಜೆ.ಆರ್. ಸಿಂಧ್ಯಾ ಇವರೆಲ್ಲರೂ ಇದರಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಸೌಜನ್ಯ ಕೊಲೆ ಪ್ರಕರಣ ಇನ್ನೇನು ತನಿಖೆ ಆಗಲಿ, ಅದರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋಂಥ ಒಕ್ಕೊಲನ್ನು ಒತ್ತಾಯ ಮಾಡಿದರೆ ಇನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತದೆ ನೋಡೋಣ ಅಂತ ಹೇಳ್ತಾ, ನಿಜವಾಗಿಯೂ ಹೆಣ್ಮಕ್ಳಿಗೆ ನಾವು ಒಂದು ಅರ್ಥದಲ್ಲೆಲ್ಲ ಬಹಳಷ್ಟು ಅರ್ಥದಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ಮೋಸ್ಟ್ಲಿ ಕೊಡೋ ಸಾಧ್ಯತೆಗಳಿಲ್ಲ ಅನ್ನುವಂಥದ್ದು ಹೆಚ್ಚು ಕಂಡು ಬರ್ತಾಯಿದೆ. ಏನೂ ಆಗಲಿ ಅವ್ರ ನೋವುಗಳನ್ನಾದರೂ ಹೇಳ್ಕೊಳ್ಳೋಕ್ಕಿದ್ದಾರಲ್ಲ ಇವತ್ತೆಲ್ಲ ಲೇಖಕಿಯರು, ಅದನ್ನು ನಾವು ಸ್ವಾಗತ ಮಾಡ್ತಾ ಅವ್ರ ಮಾತಿಗೆ ಬೆಲೆ ಕೊಡ್ತಾ ಸೌಜನ್ಯ ಕೊಲೆ ಹಿಂದೆ ಯಾರಿದ್ದಾರೆ ಅನ್ನೋದು ಖಂಡಿತಕ್ಕಾಗಿ ಇನ್ನೊಮ್ಮೆ ನಮ್ಮ CBI ತನಿಖೆ ಮಾಡಲಿ ಅಂತ ಹೇಳ್ಕೊಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.